ಆಲ್ವೇಸ್ ನಾನು ಯಾವಾಗ್ಲೂ ಅಷ್ಟೇನೆ. ಸುಮಾರು ಅವ್ರ ಹತ್ರದಿಂದ ಸುಮಾರು ಕಲ್ತಿದ್ದೀನಿ ನಾನು ಎಕ್ಸ್ಕ್ಯೂಸ್ ಮೀ ನಡಿಬೇಕಾದ್ರೆ ತುಂಬಾ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗ್ಲಿ, ಕತೆ ಇನ್ವಾಲ್ವ್ ಆಗೋದಾಗ್ಲಿ, ಸೊ ಪ್ರತಿಯೊಂದು. ಸೊ ನನ್ಗೆ ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಗಳಿಗೆ ಹೋಗ್ಯಾರೆ. ಮ್ಯೂಸಿಕ್ ಯಾಕೋ ಸೊ ಹೆಜ್ಜೆ ಹಿಂದೆ ತೆಗ್ದಿದಾರೇನೋ ಅನ್ನೋ ಒಂದು ಭಾವನೆ ನನ್ಗಿತ್ತು. ನನಗೆ ಗೊತ್ತಿರ್ಲಿಲ್ಲ. ಬಂದ ಆಮೇಲೆ ಆರ್ ಪಿ ಸರ್ ಯಾರು ಮ್ಯೂಸಿಕ್ ಒಂದೆ ಆರ್ ಪಿ ಸರ್ ಅಂದ. ಹೌದಾ, ಆರ್ ಪಿ ಸರ್ ಮಾಡ್ತೀಯಾರ, ಓಕೆ ಅಂತ ಖುಷಿ ಆಯ್ತು. ಆರ್ ಪಿ ಸರ್ ಬರ್ತಾರೆ ಅಂದ ತಕ್ಷಣ ಬಂದೆ ನಾನು ಬಂದ ತಕ್ಷಣ ಅದೇ ಹೇಳ್ದೆ, ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವ್ದೇ ಕಾರಣಕ್ಕೂ. ಯಾಕಂದ್ರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ. ಅಂದ್ರೆ ನಾವು ಸತ್ರು, ನಮ್ಮ ಪೀಳಿಗೆ ಎಷ್ಟೇ ಜನ, ನನ್ನ ಮಗ ಆಗ್ಲಿ ಮೊಮ್ಮಗ ಯಾರೇ ಸತ್ರು, ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ ಚಾನ್ಸೇ ಇಲ್ಲ. ಆ ಮಟ್ಟದೊಂದು ಸಿನಿಮಾ. ಸೊ ಮತ್ತೆ ನಾನು ಆರ್ ಪಿ ಸರ್ನ ಕೇಳಿದೆ, ಎಲ್ರು ನನ್ಗೆ ನಿಮ್ಮೊಟ್ಟು ಕೆಲಸ ಮಾಡ್ತೀನಿ ತಿರ್ಗಾ ಅಂತ. ಬ್ಯೂಟಿಫುಲ್ ಲವ್ ಸ್ಟೋರಿ, 100% ಗೆಟ್ ಬ್ಯಾಕ್ ಲವ್ ಸ್ಟೋರಿ, ಗ್ಯಾರಂಟಿ 100% ಶೂರ್.